ಒಗ್ಗಟ್ಟಿನಲ್ಲಿ ಬಲವಿದೆ ಎಂದು ಹಿರಿಯರು ಹೇಳಿದ ಮಾತು ಸುಳ್ಳಲ್ಲ. ಎಲ್ಲರೂ ಒಟ್ಟು ಸೇರಿದ್ರೆ ಯಾವುದೇ ಸಮಸ್ಯೆಯನ್ನ ನಿಭಾಯಿಸುವುದಕ್ಕೆ ಸಾಧ್ಯ. ಇದಕ್ಕೆ ಈ ಬೆಳವಣಿಗೆಯೇ ಸಾಕ್ಷಿ. ಸಾರ್ವಜನಿಕರು, ಸಂಸ್ಥೆಗಳು ಸೇರಿ ಕೆರೆ ಹೂಳು ತೆಗೆದಿದ್ದಾರೆ. ಈ ಕುರಿತು ವಿವರವಾದ ವರದಿ ನಿಮ್ಮ ಮುಂದೆ. ಈ ವಿಶಾಲ ಕೆರೆ ಒಂದು ತಿಂಗಳ ಹಿಂದೆ ಬೇಸಾಯ ಮಾಡುವ ಗದ್ದೆಯಂತೆ ಕಾಣುತ್ತಿತ್ತು. ಕಾರಣ ಇದು ಸಂಪೂರ್ಣ ಹೂಳಿನಿಂದ ಮುಚ್ಚಿ ಹೋಗಿತ್ತು. ಉಡುಪಿ ಜಿಲ್ಲೆ ಕಾರ್ಕಳ ತಾಲೂಕಿನ ನಗರ ಭಾಗದಲ್ಲಿದೆ ಈ ಸಿಗಡಿ ಕೆರೆ. ಇದು ಸುಮಾರು 600 ವರ್ಷಗಳ ಇತಿಹಾಸವಿದೆ. ಈ ಕೆರೆಯಲ್ಲಿ ನೀರು ಇದ್ರೆ ಕಾರ್ಕಳ ತಾಲೂಕಿನ ಎಲ್ಲಾ ಬಾವಿಗಳಲ್ಲೂ ನೀರು ತುಂಬಿರುತ್ತೆ. ಆದ್ರೆ ಹೂಳು ತುಂಬಿದ್ದರಿಂದ ನೀರು ಬತ್ತಿ ಹೋಗಿ ಅಂತರ್ಜಲ ಮಟ್ಟ ಇಳಿಕೆಯಾಗಿತ್ತು. ಇದಕ್ಕಾಗಿ ಕಾರ್ಕಳ ಶಾಸಕ ಸುನಿಲ್ ಕುಮಾರ್ ನೇತೃತ್ವದಲ್ಲಿ ನಾಗರಿಕರು, ಸಂಘ ಸಂಸ್ಥೆ ಮಂದಿ ಒಟ್ಟು ಸೇರಿ ಸಿಗಡಿ ಕೆರೆಯ ಸಂಪೂರ್ಣ ಹೂಳು ತೆಗೆಯುವ ಕಾರ್ಯ ಮಾಡಿದ್ದಾರೆ. 3965 ಲೋಡ್ ಮಣ್ಣು ತೆಗೆದು ಹೆಚ್ಚಿನ ನೀರು ಸಂಗ್ರಹಣೆಗೊಳ್ಳುವಂತೆ ಮಾಡಿದ್ದಾರೆ. ಐತಿಹಾಸಿಕವಾದಂತಹ ಸಿಗಡಿ ಕೆರೆಯ ಮಣ್ಣನ್ನು ಹೂಳೆತ್ತುವಂಥ ಕಾರ್ಯ ಏಪ್ರಿಲ್ 28ನೇ ತಾರೀಕು ಆರಂಭವಾಗಿ ನಿನ್ನೆಗೆ ಅದು ಮುಕ್ತಾಯ ಆಗಿದೆ. ಸುಮಾರು 24 ದಿನಗಳ ಕಾಲ ಒಂದು ದೊಡ್ಡ ಪ್ರಮಾಣದ ಸಾಮಾಜಿಕ ಚಟುವಟಿಕೆಗೆ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ನಾವು ಇವತ್ತು ಚಾಲನೆಯನ್ನು ಕೊಟ್ಟಿದ್ದೇವೆ. 6 ಎಕರೆ ವಿಸ್ತೀರ್ಣದ ಈ ಕೆರೆಯ 600 ವರ್ಷಗಳ ಇತಿಹಾಸ ಇರುವಂಥ ಈ ಕೆರೆ ಇದು. ಎಲ್ಲ ದಾನಿಗಳು ಮತ್ತು ಸಾಮಾಜಿಕ ಸಂಘಟನೆಗಳ ಸಹಕಾರದೊಂದಿಗೆ ಸ್ವಯಂ ಸೇವಕರ ವಿಶೇಷವಾದಂಥ ಪ್ರಯತ್ನದ ಹಿನ್ನೆಲೆಯಲ್ಲಿ 3888 ಲೋಡ್ ಮಣ್ಣುಗಳನ್ನು ಕಳೆದ 24 ದಿನದ ಅವಧಿಯಲ್ಲಿ ಇಲ್ಲಿಂದ ನಾವು ಸಾಗಿಸಿದ್ದೇವೆ. ಈ ಸಿಗಡಿ ಕೆರೆಯ ಹೂಳೆತ್ತಲು 17 ಲಕ್ಷ ವೆಚ್ಚವಾಗಿದೆ. ಇದನ್ನು ದಾನಿಗಳು, ಸಂಘ ಸಂಸ್ಥೆಗಳು ನೀಡಿದ ಹಣದಿಂದ ಭರಿಸಲಾಗಿದೆ. 2017ರ ಏಪ್ರಿಲ್ 28ರಂದು ಕೆರೆ ಹೂಳೆತ್ತಲು ಚಾಲನೆ ದೊರಕಿತ್ತು. ಸತತ 24 ದಿನಗಳಲ್ಲಿ ಟಿಪ್ಪರ್ಗಳಿಂದ ಹೂಳು ಸಾಗಾಟದ ಕೆಲಸ ಮಾಡಲಾಯಿತು. ಇದೀಗ ಕೆರೆ ಮಧ್ಯದ 2-3 ಕಡೆಗಳಲ್ಲಿ ಗುಂಡಿ ತೆಗೆಯಲಾಗಿದ್ದು 3 ಫೀಟ್ನಲ್ಲಿ ನೀರು ಲಭ್ಯವಾಗಿದೆ. ಇನ್ನೇನು ಮಳೆಗಾಲ ಆರಂಭವಾಗಲಿದೆ. ಕೆರೆಗೆ ನೀರು ಹರಿದು ಬಂದು ಕೆರೆ ತುಂಬಲಿದೆ. ಇದು ಭಾರಿ ಪುರಾತನವಾದ ಕೆರೆ. ಈ ವರ್ಷ ತುಂಬ ಒಂದು ಒಳ್ಳೆಯ ಕೆಲಸ ಇಲ್ಲಿ ನಡೆದಿದೆ. ಮತ್ತು ಇಲ್ಲಿ ನೀರಿನ ಇಂಗಿತದಿಂದ ತುಂಬ ಪ್ರಯೋಜನವಾಗಲಿದೆ. ತುಂಬ ಬಾವಿಗಳಿಗೆ ನೀರು ಆಗ್ತಾ ಇದೆ. ತುಂಬ ಒಂದು ಸಂತೋಷದ ಇದು ವಿಷಯ. ಹಾಗೆ ತುಂಬ ಸ್ವಚ್ಛತೆಯಿಂದ ಇದು ಕೆರೆ ಉಂಟು. ಕೆರೆ ಬದು ಕುಸಿಯಬಾರದು ಎಂಬ ನಿಟ್ಟಿನಲ್ಲಿ 5000 ಲಾವಂಚ ಗಿಡ ಹಾಗೂ ಸುತ್ತ ತಡೆಬೇಲಿ ಹಾಕುವ ಯೋಜನೆ ಹಾಕಿಕೊಳ್ಳಲಾಗಿದೆ. ಕೆರೆಗೆ ನೀರು ಹರಿದು ಬರುವ ರಾಜಕಾಲುವೆಗಳನ್ನು ಸುವ್ಯವಸ್ಥೆಗೊಳಿಸಲಾಗಿದೆ. ಇವೆಲ್ಲದರಿಂದ ಮುಂದಿನ ವರ್ಷ ಕಾರ್ಕಳ ತಾಲೂಕಿಗೆ ಕುಡಿಯುವ ನೀರಿನ ಸಮಸ್ಯೆ ಎದುರಾಗದು ಎಂದು ಸ್ಥಳೀಯರು ಖುಷಿಪಟ್ಟಿದ್ದಾರೆ. ಕ್ಯಾಮರಾಮನ್ ಸಂತೋಷ್ ಜೊತೆ ಸಂದೇಶ್ ಶೆಟ್ಟಿ, ಆಜ್ರಿ, ಸುದ್ದಿ ಟಿವಿ, ಉಡುಪಿ.